ಇನ್ನು ಖಾಸಗಿ ಹೋಟೆಲ್ನಿಂದ ಈಗಾಗಲೇ ಬಿಜೆಪಿಯ ಬಿಎಸ್ವೈ ಅವರ 104 ಸಿಂಹದ ಮರಿಗಳು ವಿಧಾನಸೌಧದ ಕಡೆ ಹೊರಟಿವೆ. ಬಿಎಸ್ವೈ ಅವರು ಇದೇ ರೀತಿ ಬಣ್ಣಿಸ್ತಾ ಇದ್ರು. 104 ಸಿಂಹದ ಮರಿಗಳಿವೆ ಅಂದರೆ ಪ್ರತಿಯೊಬ್ಬ ಶಾಸಕರನ್ನು ಕೂಡ ಸಿಂಹದ ಮರಿಗಳು ಅಂತ ಹೇಳಿ ಬಿಎಸ್ವೈ ಅವರು ಕರೆದಿದ್ದಾರೆ. ಈ ಎಲ್ಲ ಸಿಂಹದ ಮರಿಗಳು ಇದೀಗ ವಿಧಾನಸೌಧದ ಕಡೆಗೆ ಹೊರಟಿದ್ದಾರೆ. ಶಾಂಗ್ರಿಲಾ ಹೋಟೆಲ್ನಿಂದ 3 ಬಸ್ಗಳಲ್ಲಿ ಇಷ್ಟು ಶಾಸಕರು ಹೊರಟಿದ್ದಾರೆ. ಹಸಿರು ಶಾಲನ್ನು ಹೊದ್ದು ಹೊರಟಂತಹ ಮಾಜಿ ಸಿಎಂ ಯಡಿಯೂರಪ್ಪನವರು ಕೂಡ ನೋಡಬಹುದಾಗುತ್ತೆ. ನಾವು ಕೆಲವೇ ಕ್ಷಣಗಳಲ್ಲಿ ಇವರೆಲ್ಲರೂ ಕೂಡ ವಿಧಾನಸೌಧಕ್ಕೆ ಬರ್ತಾರೆ. ಅಲ್ಲಿಯೂ ಕೂಡ ಶಾಸಕಾಂಗ ಸಭೆಯನ್ನು ಕೂಡ ಇವರೆಲ್ಲರೂ ಕೂಡ ಮಾಡಲಿದ್ದಾರೆ. ಅಂದರೆ ಅತಿ ಮುಖ್ಯವಾಗಿ ಏನಾಯಿತು ಡೆವಲಪ್ಮೆಂಟ್ಸು ಈ ಸಂದರ್ಭದಲ್ಲಿ ಅಂದರೆ ಈಗ ನಾವು ಒಮ್ಮೆ ವಿಶ್ವಾಸಮತವನ್ನು ಪ್ರೂವ್ ಮಾಡುವಲ್ಲಿ ಎಡವಿದ್ದೀವಿ, ಅದು ಮಾಡಲಿಕ್ಕೆ ಆಗಲಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಯಾವ ರೀತಿಯಲ್ಲಿ ಇರಬೇಕು, ಸದನದಲ್ಲಿ ಯಾವ ರೀತಿಯಲ್ಲಿ ಎಲ್ಲರೂ ಕೂಡ ಮಾತನಾಡಬೇಕಾಗುತ್ತೆ, ವಾಗ್ದಾಳಿ ಯಾವ ಟೈಮಲ್ಲಿ ಹೇಗೆ ಮಾಡಬೇಕಾಗುತ್ತೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುತ್ತಿನ ಮಾತುಕತೆ ಮುಗಿದಿದೆ. ಅನಂತರದಲ್ಲಿ ಇದೀಗ ಇವರೆಲ್ಲರೂ ಕೂಡ ವಿಧಾನಸೌಧದ ಕಡೆಯಲ್ಲಿ ಬರ್ತಾ ಇದ್ದಾರೆ. ಶಾಸಕಾಂಗ ಸಭೆ ಅಲ್ಲಿಯೂ ಕೂಡ ನಡೆಯುತ್ತೆ. 3 ಬಸ್ಗಳಲ್ಲಿ ಬಿಜೆಪಿಯ ಎಲ್ಲ ಶಾಸಕರು ಕೂಡ ಇಲ್ಲಿ ಹೊರಟಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ವಿಧಾನಸೌಧಕ್ಕೆ ಬಂದು ಅಲ್ಲಿಯೂ ಕೂಡ ಶಾಸಕಾಂಗ ಸಭೆಯನ್ನು ಮಾಡುವವರಿದ್ದಾರೆ. ಇನ್ನು ಇವರೆಲ್ಲರನ್ನೂ ಕೂಡ ಇಷ್ಟೂ ಶಾಸಕರನ್ನ ಯಡಿಯೂರಪ್ಪನವರು ಸಿಂಹದ ಮರಿಗಳು, ನಾವೆಲ್ಲ ಕೂಡ ಗರ್ಜಿಸಲಿಕ್ಕೆ ರೆಡಿಯಾಗಿರ್ತಕ್ಕಂಥ ಸಿಂಹದ ಮರಿಗಳು ಅಂತ ಹೇಳಿ ಕರೆದಿದ್ದಾರೆ. ನೋಡ್ತಾ ಇದ್ದೀವಿ ಈಗಾಗಲೇ ಅವರು ವಿಧಾನಸೌಧಕ್ಕೆ ಬಂದಿದ್ದಾರೆ. 3 ಬಸ್ಗಳಲ್ಲಿ 104 ಶಾಸಕರು 104 ಶಾಸಕರಿದ್ದರು. 112 ಶಾಸಕರ ಒಂದು ಬಲವನ್ನು ಪ್ರೂವ್ ಮಾಡಬೇಕಾಗಿತ್ತು. JDS ಕಡೆಯಿಂದನೋ ಕಾಂಗ್ರೆಸ್ ಕಡೆಯಿಂದನೋ ಸಿಗ್ತಾರೆ, ನಮಗೆ ನಮ್ಮ ಪಕ್ಷದ ಪರವಾಗಿ ಮತ ಚಲಾಯಿಸ್ತಾರೆ ಅನ್ನೋ ನಿರೀಕ್ಷೆಯಲ್ಲಿ ವಿಶ್ವಾಸ ಮತವನ್ನು ಕೇಳೋ ಪ್ರಯತ್ನವನ್ನು ಕೂಡ ಯಡಿಯೂರಪ್ಪನವರು ಮಾಡಿದ್ರು. ಆದರೆ ಆ ದಿನ ಅವರಿಗೆ ಪ್ರೂವ್ ಮಾಡಲಿಕ್ಕೆ ಆಗಲಿಲ್ಲ. ಇವತ್ತು ಆ ಸರದಿ JDS ಮತ್ತು ಕಾಂಗ್ರೆಸ್ನದ್ದು. ಅವ್ರು ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋ ಕುತೂಹಲ ಎಲ್ಲ ಕಡೆಯಲ್ಲಿದೆ. ನಾನು ಕೆಲವೇ ನಿಮಿಷಗಳಲ್ಲಿ ಸದನ ಕೂಡ ಶುರುವಾಗಲಿದೆ. 104 ಜನ ಸಿಂಹದ ಮರಿಗಳಂತೆ ಗರ್ಜನೆ ಮಾಡುವಂಥ ಸದಸ್ಯರು ಭಾರತೀಯ ಜನತಾ ಪಾರ್ಟಿನಲ್ಲಿ ವಿರೋಧ ಪಕ್ಷದಲ್ಲಿ ನನ್ನ ಜೊತೆ ಕುಂತ್ಕೊಳ್ತಾ ಇದ್ದಾರೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂಥ ಕುಮಾರಸ್ವಾಮಿಯವರು ಏನು ಚುನಾವಣಾ ಸಮಯದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ, ರಾಷ್ಟ್ರೀಕೃತ ಬ್ಯಾಂಕಿನ ಸಾಲ ಮನ್ನಾ, ರೈತರ ಸಾಲ ಮನ್ನಾ, 53,000 ಕೋಟಿ ಖಾಸಗಿ ಸಾಲವನ್ನು ಮನ್ನಾ ಮಾಡ್ತೇನೆ ಧರ್ಮಸ್ಥಳದಲ್ಲಿ ಹೇಳಿದಂಥದ್ದು, OAP ವಿಡೋ ಪೆನ್ಷನನ್ನು 6,000 ಮಾಡ್ತೀನಿ ಅಂತ ಈ ಥರ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ನಮ್ಮದೇನು, ನೀವು ಅಧಿಕಾರಕ್ಕೆ ಬಂದ 24 ಗಂಟೆಯಲ್ಲಿ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮ್ಮಿಶ್ರ ಸರ್ಕಾರ ಅಂತ ಕಥೆಗಳು ಹೇಳಿದ್ರೆ ರಾಜ್ಯದ ರೈತ ಸಮುದಾಯ ಕೇಳಕ್ಕೆ ರೆಡಿ ಇಲ್ಲ. ಇವತ್ತು ಅಧಿವೇಶನದಲ್ಲಿ ಅದನ್ನು ಸ್ಪಷ್ಟವಾಗಿ ಘೋಷಣೆಯನ್ನು ಮಾಡಬೇಕು. ಇಲ್ಲ ಅಂದರೆ ಇದು ಯಡಿಯೂರಪ್ಪನವರ ಮಾತುಗಳಾಗಿದ್ದರೆ ಈಗಾಗಲೇ ಕಾಂಗ್ರೆಸ್ ಶಾಸಕಾಂಗ ಸಭೆ ಕೂಡ ಅಲ್ಲಿ ಮುಗಿದಿದೆ. ಅವರಿಗೂ ಕೂಡ ಸಾಕಷ್ಟು ಹಿತವಚನಗಳನ್ನು ಈ ಸಭೆಯಲ್ಲಿ ಹೇಳಿರಬಹುದಾಗತ್ತೆ. ಹುಷಾರಪ್ಪ, ಯಾರು ಅಡ್ಡ ಮತದಾನ ಮಾಡಬೇಡಿ, ಅಲ್ಲಿ ಬಂದೆ ಇಲ್ಲಿ ಬಂದೆ ಇಲ್ಲಿ ಹೋಗಿ ಬಂದೆ ಒಂದು 5 ನಿಮಿಷ ಅಂತ ಹೇಳಿ ವಿಶ್ವಾಸಮತ ಸಾಬೀತುಪಡಿಸ್ತಕ್ಕಂಥ ಟೈಮ್ನಲ್ಲಿ ಚಕ್ಕರ್ ಹಾಕಬೇಡಿ, ಇದ್ದಕ್ಕಿದ್ದಂತೆ ಮಾಯ ಆಗಬೇಡಿ. ಈ ರೀತಿ ಎಲ್ಲ ಬೋಧನೆಗಳ ನಂತರದಲ್ಲಿ ಆ ಸಭೆ ಕೂಡ ಬಹುಶಃ ಮುಗಿದಿರಬಹುದಾಗತ್ತೆ. ಯಾವುದೇ ಕಾರಣಕ್ಕೂ ನಾವು ಈ ಮೈತ್ರಿ ವಿಚಾರದಲ್ಲಿ ಏನು ಮಾತುಕತೆಯನ್ನು ಆಡಿಕೊಂಡಿದ್ದೀವೋ, HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಪರಮೇಶ್ವರರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಇದರ ಮಧ್ಯದಲ್ಲಿ ಇವತ್ತು ನಾವು ವಿಶ್ವಾಸ ಮತವನ್ನು ಸಾಬೀತುಪಡಿಸಿದ್ರಷ್ಟೇ ಇಷ್ಟು ದಿನಗಳ ನಮ್ಮ ಶ್ರಮಕ್ಕೆ ಒಂದು ಬೆಲೆ. ನೀವೆಲ್ಲರೂ ಹೋಟೆಲಲ್ಲಿ ಕಾಲ ಕಳೆದಿದ್ದೀರಿ, 8-9 ದಿನಗಳಿಂದ ಅಲ್ಲೇ ಇದ್ರಿ ನೀವೆಲ್ಲರೂ ಕೂಡ. ಹಾಗಾಗಿ ಇಷ್ಟು ತ್ಯಾಗಕ್ಕೆ ಇದು ಪ್ರತಿಫಲ ಕೊಡತಕ್ಕಂತಹ ದಿನ. ಹಾಗಾಗಿ ಇವತ್ತು ನೀವು ಕೈ ಕೊಡಬೇಡಿ, ಅಡ್ಡ ಮತದಾನ ಮಾಡಬೇಡಿ. ಕಾಂಗ್ರೆಸ್ ಮತ್ತು JDS ಸಮ್ಮಿಶ್ರದ ಪರವಾಗಿಯೇ ನಿಮ್ಮ ಮತ ಇರಲಿ ಎಲ್ಲ ಸಂದೇಶವನ್ನು ಕೊಟ್ಟ ನಂತರದಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಅಲ್ಲಿ ಮುಗಿಸಲಾಗಿದೆ. ಕಡೆಯಲ್ಲಿ 3 ಬಸ್ಗಳಲ್ಲಿ ಬಿಜೆಪಿ ಶಾಸಕರು ಆಗಮಿಸಿದ್ದಾರೆ ಶಾಂಗ್ರಿಲಾ ಹೋಟೆಲ್ನಿಂದ. ಅದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಎಲ್ಲ ಶಾಸಕರು ಕೂಡ ಇದೀಗ ಆಗಮಿಸ್ತಾ ಇದ್ದಾರೆ. ಯಾರೊಬ್ಬರು ಕೂಡ ಇಲ್ಲಿವರೆಗೂ ತಪ್ಪಿಸಿಕೊಂಡಿಲ್ಲ ಈ ವಿಚಾರದಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ನಾವು ನೋಡ್ತಾ ಇದ್ದೀವಿ, ಅಗೇರಿ ಅವರು ನಾವು ನೋಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಸಾಕಷ್ಟು ಶಾಸಕರು ಒಬ್ಬೊಬ್ಬರಾಗಿ ಇದೀಗ ವಿಧಾನಸೌಧದ ಕಡೆಗೆ ಅಲ್ಲೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಎಲ್ರಿಗೂ ಕೂಡ ಯಡಿಯೂರಪ್ಪನವರು ಒಂದು ಸುತ್ತಿನ ಹಿತವಚನ ಕಿವಿ ಮಾತನ್ನು ಹೇಳಿದ್ದಾರೆ. ಸಿಂಹದ ಮರಿಗಳನ್ನು ತಂದಿದ್ದೀನಿ ನಾನು, 104 ಬಿಜೆಪಿಯ ಸಿಂಹದ ಮರಿಗಳಿವು. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರ್ತೀವಿ. ಸಮ್ಮಿಶ್ರವನ್ನು ಈ ಜನ ಒಪ್ಪಲ್ಲ, ಕರ್ನಾಟಕ ಜನ ಅದನ್ನು ಸ್ವೀಕರಿಸಲ್ಲ ಅನ್ನೋ ವಿಶ್ವಾಸ ಕೂಡ ತಮಗಿದೆ ಅನ್ನೋ ಮಾತನ್ನು ಕೂಡ ಯಡಿಯೂರಪ್ಪನವರು ಹೇಳ್ತಾ ಇದ್ರು. ಒಂದು ಕಡೆಯಲ್ಲಿ ಕಾಂಗ್ರೆಸ್ ಶಾಸಕಾಂಗ ಸಭೆಯನ್ನು ಕೂಡ ಅವರು ಅಲ್ಲಿ ಮುಗಿಸಿದ್ದಾರೆ. ಅವರು ಕೂಡ ಈಗ ಇನ್ನೇನಪ್ಪ ಸದನ ಕರೀತಾರೆ, ಸ್ಪೀಕರ್ ಅವರ ಆಯ್ಕೆ ಇರುತ್ತೆ. ನೋಡೋಣ, ನಮಗೆ
ಸುರೇಶ್ ಕುಮಾರ್ ಅವರು ಈ ನಾಮಪತ್ರವನ್ನು ವಾಪಸ್ ಪಡ್ಕೊಳ್ತಾರೆ ಅಂತ ವಿಶ್ವಾಸ ಇದೆ. ಹಾಗಾಗಿ ಅವಿರೋಧವಾಗಿ ನಮ್ಮ ಕಡೆಯ ರಮೇಶ್ ಕುಮಾರ್ ಅವರು ಆಯ್ಕೆ ಆಗುವ ವಿಶ್ವಾಸ ನನಗಿದೆ ಅಂತ ಹೇಳಿ ಇದೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಅಂದರೆ ರಮೇಶ್ ಕುಮಾರ್ ಅವರೇ ಯಾಕೆ ಅಂತ ಪ್ರಶ್ನೆ ಬಂದಾಗ ಕಾನೂನಿನ ಅರಿವಿದೆ, ತುಂಬ ಹಿರಿಯರಿದ್ದಾರೆ, ಸದನವನ್ನು ಅವರಿಗೆ ಮೇಂಟೈನ್ ಮಾಡ್ತಕ್ಕಂಥ ಶಕ್ತಿ ಇದೆ. ಆ ಕಾರಣಕ್ಕೆ ರಮೇಶ್ ಕುಮಾರ್ ಅವ್ರನ್ನ ನಾವು ಆಯ್ಕೆ ಮಾಡಿದ್ದೀವಿ ಅನ್ನೋ ಮಾತನ್ನು ಕೂಡ ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು. ಇದೀಗ ನಾವಾಗಲೇ ಹೇಳ್ತಾ ಇದ್ದೆ, ರಮೇಶ್ ಕುಮಾರ್ ಅವರು ಅವಿರೋಧವಾಗಿ ಆಯ್ಕೆ ಆಗಬಹುದು ಅಂತ ಹೇಳಿ. ಅದೇ ರೀತಿಯಲ್ಲಿ ಸುರೇಶ್ ಕುಮಾರ್ ಅವರು ಬಿಜೆಪಿಯಿಂದ ಸ್ಪೀಕರ್ ಅಭ್ಯರ್ಥಿಯಾಗಿದ್ದರು. ಆದರೆ ಸುರೇಶ್ ಕುಮಾರ್ ಅವರು ತಮ್ಮ ನಾಮಪತ್ರವನ್ನು ಇಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ. ಆ ಮೂಲಕವಾಗಿ ರಮೇಶ್ ಕುಮಾರ್ ಅವರು ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಆಗಲೇ ಹೇಳ್ತಾ ಇದ್ವಿ, ಅಂದರೆ ಅರ್ಥ ಆಗಿಬಿಟ್ಟಿದೆ, ಮತ್ತೆ ಆ ಪಲ್ಸ್ ಸಿಕ್ಬಿಟ್ಟಿದೆ ಬಿಜೆಪಿಗೆ ಅಂತ ಹೇಳಿ. ಹೇಗೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಈಗ ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಬಸ್ನಲ್ಲೇ ಕಾಂಗ್ರೆಸ್ ಶಾಸಕರು ಆಗಮಿಸಿದ್ದಾರೆ, JDS ಶಾಸಕರು ಆಗಮಿಸಿದ್ದಾರೆ. ಅವರ ಸ್ಟ್ರೆಂತ್ ಇದೆ, 117 ಅನ್ನೋ ಒಂದು ಪವರ್ ಇದೆ. 117 ಮತಗಳು ರಮೇಶ್ ಕುಮಾರ್ ಅವರ ಪರವಾಗಿಯೇ ಬೀಳುವ ಸಾಧ್ಯತೆ ಬಿಜೆಪಿ ಪಾಳಿಕೆ ಗೊತ್ತಾಗ್ಬಿಡುತ್ತೆ. ಅವ್ರ ಕಡೆನೇ ಹಾಕ್ತಿದ್ದಾರಪ್ಪ, ಅಡ್ಡ ಮತದಾನದ ಸಂಭವ ಇಲ್ಲ, ನಾವು ಯಾರನ್ನು ಕೂಡ ಅವ್ರ ಕಡೆಯಿಂದ ಸೆಳೆಯುವುದಕ್ಕೆ ಆಗಲಿಲ್ಲ. ಆ ಕಾರಣಕ್ಕೆ ನಾಮಪತ್ರವನ್ನು ವಾಪಸ್ ಪಡೆಯೋದೇ ಒಳ್ಳೆಯದು. ಚುನಾವಣೆಗೆ ನಿಂತು ಒಂದು ರೀತಿಯಲ್ಲಿ ಮುಖಭಂಗ ಅನುಭವಿಸೋದಕ್ಕಿಂತ ಹೆಚ್ಚಾಗಿ ಮೊದಲೇ ಈ ರೀತಿಯಾಗಿ ನಾಮಪತ್ರವನ್ನು ವಾಪಸ್ ಪಡ್ಕೊಂಡು ಬಿಟ್ಟರೆ ಅದೇ ಹೆಚ್ಚು ಸೂಕ್ತ, ಹೆಚ್ಚಿನ ಗೌರವ ಅಂತ ಬಹುಶಃ ಬಿಜೆಪಿ ಡಿಸೈಡ್ ಮಾಡಿರಬಹುದಾಗುತ್ತೆ. ಆ ಕಾರಣಕ್ಕೆ ಸುರೇಶ್ ಕುಮಾರ್ ಅವರು ನಾಮಪತ್ರವನ್ನು ಇಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವಿರೋಧವಾಗಿ ಇನ್ಯಾರೂ ಕೂಡ ನಾಮಪತ್ರ ಅಲ್ಲಿ ಇಲ್ಲ. ಅವಿರೋಧವಾಗಿ ರಮೇಶ್ ಕುಮಾರ್ ಅವರು ಇಲ್ಲಿ ಸ್ಪೀಕರ್ ಆಗಿ ಆಯ್ಕೆ ಆಗಿರ್ತಾರೆ. ಇನ್ನು ಸ್ಪೀಕರ್ ಆಗಿ ಆಯ್ಕೆ ಆದ ನಂತರದಲ್ಲಿ ನಾವು ಗಮನಿಸಬೇಕಾಗುತ್ತೆ, ಮತದಾನದ ಮೂಲಕವಾಗಿ ಸ್ಪೀಕರ್ ಚುನಾವಣೆ ಆಗಬೇಕಾಗಿತ್ತು. ಇಲ್ಲಿ ಅವಿರೋಧವಾಗಿ ಇವರು ಆಯ್ಕೆ ಆಗಿಬಿಟ್ಟಿದ್ದಾರೆ. ಆನಂತರ ಸ್ಪೀಕರ್ ಸ್ಥಾನದಲ್ಲಿ ಇದೀಗ ರಮೇಶ್ ಕುಮಾರ್ ಅವರು ಕುಳಿತುಕೊಳ್ತಾರೆ. ನೂತನ ಸ್ಪೀಕರ್ಗೆ ಇಡೀ ಸದನ ಅಭಿನಂದನೆ ಸಲ್ಲಿಸುತ್ತೆ. ಹೊಸ ಸ್ಪೀಕರಿಂದ ವಿಶ್ವಾಸ ಮತದ ಕಲಾಪ ನಡೆಯುತ್ತೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ವಿಶ್ವಾಸ ಮತದ ಪ್ರಸ್ತಾವನೆಯನ್ನು ಮೊದಲಿಗೆ ಆ ಮೋಷನನ್ನು ಪಾಸ್ ಮಾಡ್ತಾರಲ್ಲಿ. ಯಾವ ಕಾರಣಕ್ಕೆ ವಿಶ್ವಾಸ ಮತ ಎಂಬ ಬಗ್ಗೆ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇಲ್ಲಿ ಮಾತನಾಡಬಹುದಾಗುತ್ತೆ. ಆನಂತರದಲ್ಲಿ ವಿಶ್ವಾಸ ಮತದ ಪ್ರಸ್ತಾವನೆ ಮತಕ್ಕೆ ಹಾಕಲಾಗುತ್ತೆ. ಇನ್ನು ಗೊತ್ತಿರುವಂತೆ ಯಾಕೆ ಸುರೇಶ್ ಕುಮಾರ್ ಅವರು ನಾಮಿನೇಷನ್ ವಾಪಸ್ ಪಡ್ಕೊಂಡ್ರು ಅನ್ನೋ ಪ್ರಶ್ನೆಗೆ ಅವ್ರಿಗೆ ರಾಷ್ಟ್ರೀಯ ನಾಯಕರು, ಬಿಜೆಪಿಯ ರಾಷ್ಟ್ರೀಯ ನಾಯಕರು ಹೇಳಿರ್ತಾರೆ, ಬೇಡ ಎಲೆಕ್ಷನ್ ಕಂಟೆಸ್ಟ್ ಮಾಡೋದು ಮತ್ತೆ ಅಲ್ಲಿ ಸೋಲೋದು, ಆ ರೀತಿ ಬೇಡ, ನೀವು ನಾಮಪತ್ರವನ್ನು ವಾಪಸ್ ಪಡ್ಕೊಳ್ಳಿ. ಅವರು ಯಾರಿದ್ದಾರೆ ಅವ್ರ ಕಡೆಯಿಂದ ಅಭ್ಯರ್ಥಿ ರಮೇಶ್ ಕುಮಾರ್ ಅವರೇ ಅವಿರೋಧವಾಗಿ ಇಲ್ಲಿ ಆಯ್ಕೆ ಆಗಲಿ. ಆನಂತರದಲ್ಲಿ ಹೇಗಿದ್ದರೂ ವಿಶ್ವಾಸಮತಕ್ಕೆ ಅದು ಹೋಗುತ್ತೆ, ಹೋದ ಮೇಲೆ ನೋಡೋಣ ಅಂಥೇಳಿ. ಅಂದರೆ ಒಂದು ರೀತಿ ನಿಚ್ಚಳ. ಹೇಗೆ ಯಡಿಯೂರಪ್ಪನವರು ವಿಶ್ವಾಸಮತವನ್ನು ಕೇಳದೆಯೇ ಅದಕ್ಕಿಂತ ಮುಂಚಿತವಾಗಿಯೇ ತಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ, ರಾಜಭವನಕ್ಕೆ ಹೋಗಿ ಅಂತ ಹೇಳ್ತಾ ಇದ್ರು, ಅದೇ ರೀತಿಯಲ್ಲಿ ಆ ಪಲ್ಸ್ ಗೊತ್ತಾಗ್ಬಿಟ್ಟಿರುತ್ತೆ. ಸದನದ ನಾಡಿ ಮಿಡಿತ ಏನಿದೆ, ನಮ್ಮ ಕಡೆ ನಂಬರ್ ಎಷ್ಟಿದೆ, ಅವ್ರ ಕಡೆ ನಂಬರ್ ಎಷ್ಟಿದೆ. ಈಗೇನಾದರೂ ಇದೇ ಸ್ಪೀಕರ್ ಚುನಾವಣೆ ನಡೆದರೆ ಆಗ ಖಂಡಿತವಾಗಿಯೂ ಕೂಡ ನಮ್ಮ ಕಡೆ 104 ಮತಗಳು ಚಲಾವಣೆ ಆಗಬಹುದು, ಅವ್ರ ಕಡೆಯಿಂದ 117 ಮತಗಳು ಚಲಾವಣೆ ಆಗಬಹುದು. ಆಗ ಸೋಲಾಗುತ್ತೆ. ಅಂಥ ವ್ಯರ್ಥ ಪ್ರಯತ್ನಗಳು, ವೃಥಾ ಕಸರತ್ತುಗಳು ಬೇಡ ಅನ್ನೋ ಒಂದು ಕಾರಣಕ್ಕೆ ಇದನ್ನು BJP ರಾಷ್ಟ್ರೀಯ ನಾಯಕರು ಕೂಡ ಹೇಳಿರುವ ಸಲುವಾಗಿ, ಅಂಥ ಸೂಚನೆ ಬಂದಿರುವ ಸಲುವಾಗಿ ಇಲ್ಲಿ ಸುರೇಶ್ ಕುಮಾರ್ ಅವರು ತಮ್ಮ ನಾಮಿನೇಷನನ್ನು ವಾಪಸ್ ಪಡ್ಕೊಂಡಿದ್ದಾರೆ. ಹಾಗಾಗಿ ರಮೇಶ್ ಕುಮಾರ್ ಅವರು ಈ ಹಿಂದೆ ಆರೋಗ್ಯ ಮಂತ್ರಿಯ ಕೆಲಸವನ್ನು ಮಾಡಿದರು. ಬಹುತೇಕವಾಗಿ ಇದೇ ರಮೇಶ್ ಕುಮಾರ್ ಅವರಿಗೆ ಅಂಥ ಒಲವು ಸ್ಪೀಕರ್ ಹುದ್ದೆ ಕಡೆ ಇದ್ದಂತಿರಲಿಲ್ಲ. ಮತ್ತು ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ದರು. ಆದರೆ ಈ ಹಂತದಲ್ಲಿ ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ ನಾಯಕರ ಸೂಚನೆಯ ಮೇರೆಗೆ ಅವರು ಸ್ಪೀಕರ್ ಆಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸ್ಪೀಕರ್ ಅವರಿಗೆ ಎಲ್ಲರೂ ಕೂಡ ಸದನ ಶುರುವಾಗ್ತಾ ಇದ್ದಂತೆಯೇ ಎಲ್ಲರೂ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ. ಆನಂತರದಲ್ಲಿ ವಿಶ್ವಾಸ ಮತದ ಕಲಾಪ ಶುರುವಾಗುತ್ತೆ. ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಂದ ವಿಶ್ವಾಸ ಮತದ ಪ್ರಸ್ತಾವನೆ ಇಲ್ಲಿ ಮಂಡಿಸಲಾಗುತ್ತೆ. ಯಾವ ಕಾರಣಕ್ಕೋಸ್ಕರವಾಗಿ ವಿಶ್ವಾಸ ಮತವನ್ನು ಕೇಳಲಾಗ್ತಾ ಇದೆ ಎನ್ನುವ ವಿಚಾರದಲ್ಲಿ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾರೆ. ವಿಶ್ವಾಸ ಮತದ ಪ್ರಸ್ತಾವನೆ ಕೂಡ ಇಲ್ಲಿ ಮತಕ್ಕೆ ಹಾಕಲಾಗುತ್ತೆ. ಬಹುತೇಕವಾಗಿ ಈ ಸ್ಪೀಕರ್ ಚುನಾವಣೆಯಲ್ಲಿಯೇ ಈ ಸದನದ ನಾಡಿ ಮಿಡಿತ, ಸದನ ಏನಾಗಬಹುದು, ನೆಕ್ಸ್ಟ್ ಏನು ಮಾಡುತ್ತೆ, ವಿಶ್ವಾಸ ಮತವನ್ನು ಕೇಳಿದ್ರೆ ಸದನ ಯಾವ ಪಕ್ಷದ ಕಡೆಗೆ ಹೊರಳಲಿದೆ, ಯಾರಿಗೆ ಬಹುಮತ ಸಿಗಲಿದೆ ಎನ್ನುವುದು ಈ ಸ್ಪೀಕರ್ ಚುನಾವಣೆ ಮೂಲಕವಾಗಿಯೇ ಬಹುತೇಕ ಡಿಸೈಡ್ ಆದಂತೆ ಕಂಡು ಬರ್ತಾ ಇದೆ. ಬಹುತೇಕವಾಗಿ JDS ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರಕ್ಕೆ ಈ ವಿಶ್ವಾಸ ಮತದಲ್ಲಿ ಜಯ ಕೂಡ ಆಗಬಹುದಾಗುತ್ತೆ. ಗಡೆ ಗಳಿಗೆಯಲ್ಲಿ ಈಗಾಗಲೇ BJPಗೆ ಅಂಥ ಯಾವ ಸೂಚನೆಯೂ ಇಲ್ಲ. ನಮ್ಮ ಕಡೆ 104 ಜನ ಇದ್ದಾರೆ ಅಷ್ಟೇ.
ಇದರ ಆಚೆಗೆ ಆ ಕಡೆಯಿಂದ 7 ಜನನೋ 10 ಜನನೋ ನಮ್ಮ ಕಡೆ ಬಂದುಬಿಡ್ತಾರೆ ಎನ್ನುವ ಹೋಪ್ ಇದ್ದದ್ದೇ ಆಗಿದ್ದಿದ್ರೆ ಅದು ಸ್ಪೀಕರ್ ಚುನಾವಣೆಯಲ್ಲಿ ನಾಮಪತ್ರವನ್ನು ವಾಪಸ್ ಪಡೆಯುವ ಕೆಲಸ ಮಾಡ್ತಿರಲಿಲ್ಲ. ಆಗ ಸ್ಪೀಕರ್ ಚುನಾವಣೆ ಒಂದು ವೇಳೆ 7 ಜನ ಈ ಕಡೆ ಬರ್ತಾರೆ ಅಂತ ಗೊತ್ತಾಗಿದ್ದಿದ್ರೆ ಚುನಾವಣೆ ನಡೆಸೋರು ಇದೇ ಸುರೇಶ್ ಕುಮಾರ್ ಅವರು ಗೆಲ್ಲಬಹುದಾಗಿತ್ತು. ಸಹಜವಾಗಿ ಕಾಂಗ್ರೆಸ್ ಅಂದರೆ JDS ಕಡೆಗೆ ಆ ನಂಬರ್ ಸಂಖ್ಯೆ ಕಡಿಮೆ ಆಗೋದು, ಆಗ ವಿಶ್ವಾಸ ಮತದಲ್ಲಿ ಇದೇ ಕಾಂಗ್ರೆಸ್ ಅಂಡ್ JDS ಬಿದ್ದು ಹೋಗ್ತಾ ಇತ್ತು. ಆದರೆ ಅಂಥ ಸೂಚನೆ ಯಾವುದೂ ಇಲ್ಲ. ಈಗಾಗಲೇ ಸುರೇಶ್ ಕುಮಾರ್ ಅವರು ತಮ್ಮ ನಾಮಿನೇಷನನ್ನು ಇಲ್ಲಿ ವಾಪಸ್ ಪಡ್ಕೊಂಡಿದ್ದಾರೆ. ಅವಿರೋಧವಾಗಿ ಯಾವುದೇ ಇವರಿಗೆ ಪ್ರತಿರೋಧ ವಿರೋಧ ಇಲ್ಲದೆ ಸ್ಪೀಕರ್ ಆಗಿ ರಮೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದಾರೆ.